ವಿದ್ವಾಂತರವಯೇ ವೈಷ್ಣವೇಂದೇವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಕಲಿಯುಗದ ಕಲ್ಪತರು ಕಾಮಧೇನು ಸದೃಶರಾದ ಗುರು ಸಾರ್ವಭೌಮರು ತ್ಯಾಗರಾಜನಗರ ಶ್ರೀಮಠದಲ್ಲಿ ಸುಮಾರು 38 ವರ್ಷಗಳ ಹಿಂದೆ ಬಂದು ನೆಲೆಸಿದ್ದಾರೆ. ಈ ಮಠ ತ್ಯಾಗರಾಜನಗರದ SSN ಸ್ಕೂಲ್ ಬಳಿ ಬರುತ್ತೆ. 11th ಕ್ರಾಸ್ SSN ಸ್ಕೂಲ್ ಬಳಿ ಈ ಶ್ರೀಮಠ ನೆಲೆಗೊಂಡಿದೆ. ಶ್ರೀಮಠದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಪ್ರತಿನಿತ್ಯ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಶ್ರೀಮಠದ ವಿಶೇಷ ಅಂದರೆ ಶ್ರೀಮಠದಲ್ಲಿ ಮನೋನಿಯಾಮಕ ರುದ್ರದೇವರು ಈಶ್ವರ ದೇವರ ಪ್ರತಿಷ್ಠಾಪನೆಗೊಂಡಿದೆ. ಈಶ್ವರ ದೇವರ ಸನ್ನಿಧಿಯಲ್ಲಿ ಪ್ರತಿ ಸೋಮವಾರ ಸಂಜೆ ವಿಶೇಷ ಕ್ಷೀರಾಭಿಷೇಕ, ರುದ್ರಾಭಿಷೇಕ ಹೀಗೆ 10 ಹಲವು ಕಾರ್ಯಕ್ರಮಗಳು ನಡೆಯುತ್ತೆ. ಕಾರ್ತಿಕ ಮಾಸದ ವಿಶೇಷ ದಿನಗಳಲ್ಲಿ ಮತ್ತು ಕಾರ್ತಿಕ ಸೋಮವಾರದಂದು ಸಾವಿರಾರು ಜನ ಭಕ್ತಾದಿಗಳು ಸೇರಿ ಶ್ರೀಮಠದಲ್ಲಿ ಸೇವೆ ಸಲ್ಲಿಸ್ತಾರೆ. ಗುರುರಾಜರ ಸನ್ನಿಧಿಯಲ್ಲಿ ಪ್ರತಿ ಗುರುವಾರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ 6 ಗಂಟೆಗೆ, 7 ಗಂಟೆಯಿಂದ ವಿಶೇಷ ರಥೋತ್ಸವ ಕಾರ್ಯಕ್ರಮಗಳು, ನಂತರ ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಹೀಗೆ ಪ್ರತಿ ಗುರುವಾರ ವರ್ಷಪೂರ್ತಿ ಕಾರ್ಯಕ್ರಮಗಳು ನಡೆಯುತ್ತೆ. ಗುರು ಸಾರ್ವಭೌಮರ 355ನೇ ಆರಾಧನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಲು ಶ್ರೀಮಠದ ಕಾರ್ಯಕಾರಿ ಸಮಿತಿ ನಿರ್ಧರಿಸಿದೆ. ಇದರ ಅಂಗವಾಗಿ ಇದೇ ತಿಂಗಳ ಆಗಸ್ಟ್ 29ರಿಂದ 29, 30, 31ನೇ ತಾರೀಕಿನಂದು ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಹೀಗೆ 3 ದಿನಗಳಲ್ಲಿ ಗುರುರಾಜರ ವಿಶೇಷ ಸೇವಾ ಕೈಂಕರ್ಯಗಳು ನಡೆಯುತ್ತೆ. ಉತ್ತರಾರಾಧನೆಯ ದಿನ ಬೆಳಿಗ್ಗೆ 9:30ಕ್ಕೆ ರಾಜಬೀದಿ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಅಲಂಕಾರ ಬ್ರಾಹ್ಮಣರ ಪಂಕ್ತಿ, ಬ್ರಾಹ್ಮಣರ ಭೂರಿ ಭೋಜನ, ಬಂದ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಸೇವೆ. ವಿಶೇಷವಾಗಿ ಪ್ರತಿದಿನ ಬೆಳಿಗ್ಗೆ 11 ಗಂಟೆಗೆ, ಸಂಜೆ 7 ಗಂಟೆಗೆ ಸಾವಿರಾರು ಜನ ಭಕ್ತಾದಿಗಳಿಗೆ ಬೆಳಿಗ್ಗೆ ಸಂಜೆ 2 ಹೊತ್ತು ಅನ್ನದಾನ ಸೇವೆ ಏರ್ಪಡಿಸಲಾಗಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳಿಂದ ಆರಾಧನಾ ಮಹೋತ್ಸವ ಜರುಗಲಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ವಿಶೇಷ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ, 6:30ಯಿಂದ ಪ್ರಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮೊದಲನೇ ದಿನ ಸ್ಯಾಕ್ಸಫೋನ್ ವಾದನ ಕಾರ್ಯಕ್ರಮ ಇದೆ. 2ನೇ ದಿನ ಖ್ಯಾತ ಕಲಾವಿದರಾದ ಅನಂತ್ ಮಿಸ್ತ್ರಿ ಅವರಿಂದ ದಾಸವಾಣಿ ಕಾರ್ಯಕ್ರಮ. ಉತ್ತರಾರಾಧನೆ ದಿನ ಸೋಮವಾರ ಪಂಡಿತ ಅನಂತ ಕುಲಕರ್ಣಿ ಅವರಿಂದ ದಾಸವಾಣಿ ಕಾರ್ಯಕ್ರಮ ಇದೆ. ಹೀಗೆ 10 ಹಲವು ಕಾರ್ಯಕ್ರಮಗಳಲ್ಲಿ ಗುರುರಾಜರ ಸೇವೆಗೊಳ್ತಾ ಇದೆ. ತಾವೆಲ್ಲರೂ ಗುರುರಾಜರ ಸೇವೆಯಲ್ಲಿ ಪಾಲ್ಗೊಂಡು ಗುರುರಾಜರ ಅಂತರ್ಗತರಾದ ಮೂಲ ರಾಮದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದೆ. ಧನ್ಯವಾದಗಳು. ವಿದ್ವಾಂತರವಯೇ ವೈಷ್ಣವೇಂದೇವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಕಲಿಯುಗದ ಕಲ್ಪತರು ಕಾಮಧೇನು ಸದೃಶರಾದ ಗುರು ಸಾರ್ವಭೌಮರು ತ್ಯಾಗರಾಜನಗರ ಶ್ರೀಮಠದಲ್ಲಿ ಸುಮಾರು 38 ವರ್ಷಗಳ ಹಿಂದೆ ಬಂದು ನೆಲೆಸಿದ್ದಾರೆ. ಈ ಮಠ ತ್ಯಾಗರಾಜನಗರದ SSN ಸ್ಕೂಲ್ ಬಳಿ ಬರುತ್ತೆ. 11th ಕ್ರಾಸ್ SSN ಸ್ಕೂಲ್ ಬಳಿ ಈ ಶ್ರೀಮಠ ನೆಲೆಗೊಂಡಿದೆ. ಶ್ರೀಮಠದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಪ್ರತಿನಿತ್ಯ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಶ್ರೀಮಠದ ವಿಶೇಷ ಅಂದರೆ ಶ್ರೀಮಠದಲ್ಲಿ ಮನೋನಿಯಾಮಕ ರುದ್ರದೇವರು ಈಶ್ವರ ದೇವರ ಪ್ರತಿಷ್ಠಾಪನೆಗೊಂಡಿದೆ. ಈಶ್ವರ ದೇವರ ಸನ್ನಿಧಿಯಲ್ಲಿ ಪ್ರತಿ ಸೋಮವಾರ ಸಂಜೆ ವಿಶೇಷ ಕ್ಷೀರಾಭಿಷೇಕ, ರುದ್ರಾಭಿಷೇಕ ಹೀಗೆ 10 ಹಲವು ಕಾರ್ಯಕ್ರಮಗಳು ನಡೆಯುತ್ತೆ. ಕಾರ್ತಿಕ ಮಾಸದ ವಿಶೇಷ ದಿನಗಳಲ್ಲಿ ಮತ್ತು ಕಾರ್ತಿಕ ಸೋಮವಾರದಂದು ಸಾವಿರಾರು ಜನ ಭಕ್ತಾದಿಗಳು ಸೇರಿ ಶ್ರೀಮಠದಲ್ಲಿ ಸೇವೆ ಸಲ್ಲಿಸ್ತಾರೆ. ಗುರುರಾಜರ ಸನ್ನಿಧಿಯಲ್ಲಿ ಪ್ರತಿ ಗುರುವಾರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ 6 ಗಂಟೆಗೆ, 7 ಗಂಟೆಯಿಂದ ವಿಶೇಷ ರಥೋತ್ಸವ ಕಾರ್ಯಕ್ರಮಗಳು, ನಂತರ ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಹೀಗೆ ಪ್ರತಿ ಗುರುವಾರ ವರ್ಷಪೂರ್ತಿ ಕಾರ್ಯಕ್ರಮಗಳು ನಡೆಯುತ್ತೆ. ಗುರು ಸಾರ್ವಭೌಮರ 355ನೇ ಆರಾಧನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಲು ಶ್ರೀಮಠದ ಕಾರ್ಯಕಾರಿ ಸಮಿತಿ ನಿರ್ಧರಿಸಿದೆ. ಇದರ ಅಂಗವಾಗಿ
ಇದೇ ತಿಂಗಳ ಆಗಸ್ಟ್ 29ರಿಂದ 29, 30, 31ನೇ ತಾರೀಕಿನಂದು ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಹೀಗೆ 3 ದಿನಗಳಲ್ಲಿ ಗುರುರಾಜರ ವಿಶೇಷ ಸೇವಾ ಕೈಂಕರ್ಯಗಳು ನಡೆಯುತ್ತೆ. ಉತ್ತರಾರಾಧನೆಯ ದಿನ ಬೆಳಿಗ್ಗೆ 9:30ಕ್ಕೆ ರಾಜಬೀದಿ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಅಲಂಕಾರ ಬ್ರಾಹ್ಮಣರ ಪಂಕ್ತಿ, ಬ್ರಾಹ್ಮಣರ ಭೂರಿ ಭೋಜನ, ಬಂದ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಸೇವೆ. ವಿಶೇಷವಾಗಿ ಪ್ರತಿದಿನ ಬೆಳಿಗ್ಗೆ 11 ಗಂಟೆಗೆ, ಸಂಜೆ 7 ಗಂಟೆಗೆ ಸಾವಿರಾರು ಜನ ಭಕ್ತಾದಿಗಳಿಗೆ ಬೆಳಿಗ್ಗೆ ಸಂಜೆ 2 ಹೊತ್ತು ಅನ್ನದಾನ ಸೇವೆ ಏರ್ಪಡಿಸಲಾಗಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳಿಂದ ಆರಾಧನಾ ಮಹೋತ್ಸವ ಜರುಗಲಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ವಿಶೇಷ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ, 6:30ಯಿಂದ ಪ್ರಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮೊದಲನೇ ದಿನ ಸ್ಯಾಕ್ಸಫೋನ್ ವಾದನ ಕಾರ್ಯಕ್ರಮ ಇದೆ. 2ನೇ ದಿನ ಖ್ಯಾತ ಕಲಾವಿದರಾದ ಅನಂತ್ ಮಿಸ್ತ್ರಿ ಅವರಿಂದ ದಾಸವಾಣಿ ಕಾರ್ಯಕ್ರಮ. ಉತ್ತರಾರಾಧನೆ ದಿನ ಸೋಮವಾರ ಪಂಡಿತ ಅನಂತ ಕುಲಕರ್ಣಿ ಅವರಿಂದ ದಾಸವಾಣಿ ಕಾರ್ಯಕ್ರಮ ಇದೆ. ಹೀಗೆ 10 ಹಲವು ಕಾರ್ಯಕ್ರಮಗಳಲ್ಲಿ ಗುರುರಾಜರ ಸೇವೆಗೊಳ್ತಾ ಇದೆ. ತಾವೆಲ್ಲರೂ ಗುರುರಾಜರ ಸೇವೆಯಲ್ಲಿ ಪಾಲ್ಗೊಂಡು ಗುರುರಾಜರ ಅಂತರ್ಗತರಾದ ಮೂಲ ರಾಮದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದೆ. ಧನ್ಯವಾದಗಳು.